ಇಲ್ಲಿ ಬಂದ್ವಿ, ಬಂದು ನಿಂತ್ರೆ 2 ರೂಟ್ ಹೋಗ್ಯಾವ. ಆದ್ರೆ ವಾಟರ್ ರಾಫ್ಟಿಂಗಿಗೆ ಎಲ್ಲಿ ಹೋಗ್ಬೇಕು ಅನ್ನೋದು ದಾರಿ ಗೊತ್ತಾಗಲ್ತು. ಗಾಡಿ ಬಿತ್ತು ಸ್ವಲ್ಪ, ಇಲ್ಲಿ ಏನಾಗಿಲ್ಲ ಗಾಡಿಗೇನು. ನಮ್ಮ ಸೈಡೆಲ್ಲ ಮಳೆ ಇಲ್ಲ ಅಂತಂದು ಸಾಕಾಗಿ ಹೋಗೈತಿ, ಮಳಿನ ಬರಕ್ಕೆ ತಯಾರಿಲ್ಲ. ಆದ್ರೆ ಈ ಕಡೆ ಬಂದ್ರೆ ಬಿಸಿಲ ಕಾಣುವಲ್ತು, ಎಲ್ಲ ಕಡೆ ಫುಲ್ ನೀರು ನೀರು ನೀರು. ನಮ್ಮ ಕೈಲಿ ಆಗ್ತಿಲ್ಲ, ಇನ್ನು ಮುಂದೆ ಹೋಗ್ಬೇಕು. ಬೇಗ ಬೇಗ ಕಳ್ಸೋಣ, ನಮ್ಮನ್ನು ಬಿಟ್ಬಿಡ್ರಿ, ನಾವು ಮನೆಗೆ ಹೋಗ್ಬಿಡ್ತೇವೆ. A few moments later. ಈಗ ಎಲ್ಲರೂ ಹೋಗಿ ಬಿದ್ದಾರ ಸ್ವಿಮ್ಮಿಂಗ್ ಪೂಲ್ನ್ಯಾಗ. ಈಗ ನೆಕ್ಸ್ಟ್ ನಾವು ಇಷ್ಟು ಜನ ಹೊಂಟೇವೆ ನೋಡ್ರಿ. ಬೆಳಿಗ್ಗೆನ ಥಂಡ್ಯಾಗ ಮಳಿ, ಮ್ಯಾಲೆ ಮಳಿ, ಕೆಳಗಲ್ಲಿ ಸ್ವಿಮ್ಮಿಂಗ್ ಪೂಲ್ ನೀರು. A few moments later. ಫ್ರೆಂಡ್ಶಿಪ್ಪಿನ ಕಥೆಯ ಕೇಳು, ಫ್ರೆಂಡ್ಗೆ ಫ್ರೆಂಡ್ ಇಷ್ಟಾನೆ, ಫ್ರೆಂಡ್ಶಿಪ್ಪಿಗೆ ಬೆಲೆಯ ಕಟ್ಟು ಗೆಳೆಯ ಎಂದು ದೊಡ್ಡಾನೆ. ಫ್ರೆಂಡಿಂದ ಬರುವ ಪ್ರಾಬ್ಲಮ್ ತೀರಿಸೋನು ಫ್ರೆಂಡೇನೆ, ಜೊತೆಯಾಗಿ ಇರುವ ಫ್ರೆಂಡು. 2000 years later. ನೋಡ್ರಿ, ಬೆಳಗ್ಗೆ ಟಿಫನ್ ಶಿರಾ, ಇಡ್ಲಿ, ಚಟ್ನಿ. Few inches later. ನಮಸ್ಕಾರ ರೀ. ಈಗ ಜಸ್ಟ್ ಟೈಮ್ 11 ಆಯ್ತು. ಫುಲ್ಲು ಮಳಿ ಸುರಿಯಾತೈತಿ. ಅಂಥದ್ರಾಗ ಇವಾಗ ನೆಕ್ಸ್ಟ್ ರಿವರ್ ರಾಫ್ಟಿಂಗ್, ಅವು ಮುಂದಿನ ಆ್ಯಕ್ಟಿವಿಟೀಸ್ ಅದಾವು. ಅದರ ಸಂಬಂಧ ಈಗ ಇನ್ನೊಂದು 10-15 ನಿಮಿಷಲ್ಲಿ ಇಲ್ಲಿಂದ ಚೆಕ್ಔಟ್ ಮಾಡ್ತಿದ್ವಿ. 2000 years later. ಕಾಂತಾರ ರೆಸಾರ್ಟಿಂದ 5 ಕಿಲೋಮೀಟರ್ ಮುಂದ್ಕತೆ ಬಂದ್ರೆ ಪ್ರಧಾನಿ ಅಂತಂದು ಊರೈತಿ. ಅಲ್ಲಿಂದ ನೆಕ್ಸ್ಟ್ ವಾಟರ್ ರಾಫ್ಟಿಂಗಿಗೆ ಅಂತಂದು ನಮ್ಗೆ ಕರ್ಕೊಂಡು ಹೋಗ್ತಾರೆ. ಅದು ಅಲ್ಲಿ ಹೋಗಿ ವಾಟರ್ ರಾಫ್ಟಿಂಗ್ ಮಾಡಬೇಕು. ಈ ಥರ ಬಂದ್ವಿ, ಬಂದು ನಿಂತ್ರೆ 2 ರೂಟ್ ಹೋಗ್ಯಾವ. ಆದ್ರೆ ವಾಟರ್ ರಾಫ್ಟಿಂಗಿಗೆ ಎಲ್ಲಿ ಹೋಗ್ಬೇಕು ಅನ್ನೋದು ದಾರಿ ಗೊತ್ತಾಗಲ್ತು. ಫುಲ್ ಗಾಡಿ ನಿಂತವು. ನೋಡೋಣ, ವೇಟ್ ಮಾಡೋಣ, ಕಾಲ್ ಮಾಡ ಅಂತೀವಿ ಅವ್ರಿಗೆ. ರೂಟ್ ಗೊತ್ತಾಯ್ತಂದ್ರೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ ವಿಡಿಯೋ. 1 hour later. ರೂಟ್ ಗೊತ್ತಾಯ್ತು, ಗಾಡಿ ಬಿಡ್ರಿಪ್ಪ, ಹೋಗ್ಲಿ ಒಂದೊಂದ. ಇನ್ನೂ ಬರತ್ತಿಲ್ಲ, ಜಂಗಲ್ ಸ್ಟೇ ಎಲ್ಲಿ ಬಂದ್ವಿ ಏನು ಒಂದು ಅರ್ಥ ಆಗ್ತಿಲ್ಲ. ಆಗುಂಬೆ ಘಾಟ್ ಆದಂಗೆ ಆಗತ್ತೆ. ಏನು ಮುಟ್ಕೊಂತದ್ದು ಮತ್ತಾಗಲೇ
ಇಲ್ಲಿಂದ ಗಣೇಶ್ ಗುಡಿ 7 ಕಿಲೋಮೀಟರ್ ಐತಿ. ಬೈಸನ್ ರೆಸಾರ್ಟ್ ಅಂತ ಎಲ್ಲರೂ ಬಂದ್ವಿ ಬೈಸನ್ ರೆಸಾರ್ಟಿಗೆ. ಈಗ ಇಲ್ಲಿಂದನ ರಿವರ್ ರಾಫ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬಂದ ಕೂಡೇನ ಗಾಡಿ ನಂಬರ್ ಪ್ಲಸ್ ಮೊಬೈಲ್ ನಂಬರ್ ಬರ್ಕೋತಿದ್ದಾರೆ. ರಿವರ್ ರಾಫ್ಟಿಂಗ್ ಪಾಯಿಂಟಿಗೆ ಬಂದ್ವಿ. ನೆಕ್ಸ್ಟ್ ಇದು ನೋಡ್ರಿ ಬೈಸನ್ ರೆಸಾರ್ಟ್. ಇಲ್ಲಿಂದನ ಮುಂದೆ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೋದು. ಬೈಸನ್ ರೆಸಾರ್ಟ್ ಐತಲ್ಲ, ಬೈಸನ್ ರೆಸಾರ್ಟಿಂದ ಏನೇನಿದೆ ಆ್ಯಕ್ಟಿವಿಟೀಸ್ ಅಂತಂದ್ರೆ ವಾಚ್ ಅಷ್ಟು ಹಳ್ಳಿ ಒಳಗಿರುತ್ತಲ್ಲ ಸೇಮ್ ಮನೆಗಳು. ನಾವೆಲ್ಲರೂ ನಮಗೇನತ್ತಿತ್ತು ಅಂದ್ರೆ ನಾವು ಈ ಥರ ಇಲ್ಲಿ ಇದನ್ನ ಮಾಡಬೇಕು, ಎಂಜಾಯ್ಮೆಂಟ್ ಮಾಡ್ಬೇಕು ಅಂತಂದು. ಇವಂಗೆ ಏನತ್ತಿತ್ತು ಅಂದ್ರೆ ಕಾಲ್ನೇ ಮಾತಾಡಂತಿದ್ದ. ಇವಾಗ ಜಸ್ಟ್ ಬಂದ ವಿಡಿಯೋ ಮಾಡಾಕತ್ತೀವಿ ತಡಿ ಅಂತಂದು. ಏನಿಲ್ಲ, ಬೈಸನ್ ರೆಸಾರ್ಟ್ ಒಳಗೆ ದೊಡ್ಡ ಪಿಕ್ಚರ್ ಆಯ್ತು ನೋಡಿ. ಏನಂತಂದ್ರೆ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್ ಅಂತಾರಲ್ಲ, ಹಂಗಾತ. ಫುಲ್ ಐತೆ ಅಂತ ಬೈಸನ್ ರೆಸಾರ್ಟ್ ಒಳಗೆ. ಅದ್ರ ಸಂಬಂಧ ಮುಂದೆ ಬೇರೆ ಐತೆ ಅಂತ ಅಲ್ಲಿ ಹೋಗ್ಬೇಕಂತ. ಅಲ್ಲಿ ಹೋಗಿ ಮುಂದೆ ಏನು ಆ್ಯಕ್ಟಿವಿಟೀಸ್ ಇದಾವಲ್ಲ ಅಲ್ಲಿ ಕಂಟಿನ್ಯೂ ಮಾಡೋದು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ನೆಕ್ಸ್ಟ್ ರೆಸಾರ್ಟ್ ಯಾವುದಂತಂದ್ರೆ ಅಲ್ಪಾ ರೆಸಾರ್ಟ್ ಅಂತ. ಅಲ್ಲಿ ಹೋಗಿ ಕಾಂತಾರ ರೆಸಾರ್ಟ್ ಅವ್ರು ಏನು ಓನರ್ ಇದಾರಲ್ಲ ಅಲ್ಲಿ ಹೋಗಿ ಕಾಲ್ ಮಾಡಿ ಕೊಡ್ಬೇಕಂತ. ಅವರು ಹೇಳ್ತಾರಂತ ಅಲ್ಲಿ ಆ್ಯಕ್ಟಿವಿಟೀಸ್ ಇವ್ರಿಗೆ ಕೊಡ್ರಿ ಅಂತಂದು. ನೋಡೋಣ ಅಲ್ಲಿ ಏನಾಗುತ್ತೆ ಅಂತ. ಅಲ್ಲಿನೂ ಫುಲ್ ಇರುತ್ತೋ ಏನು ಸಿಗುತ್ತೋ ನೋಡೋಣ. ಬಾಯ್ ಬಾಯ್ ಬೈಸನ್ ರೆಸಾರ್ಟ್. Many months later. ಈ ಸ್ಯಾಟರ್ಡೇ ಸಂಡೇ ಅಂತಂದು ಬಂದ್ರೆ ಮನೇಲಿ 10 ಗಂಟೆ 11 ಗಂಟೆ 12 ಗಂಟೆ ಅಂತ ಮಲ್ಕೊಳ್ಳೋ ಬದಲಿ ಈ ಥರ ಒಂದು ಶಾರ್ಟಾಗಿ ಟ್ರಿಪ್ ಮಾಡಿಬಿಟ್ರೆ ಎಷ್ಟು ಮಜಾ ಗೊತ್ತಾ. ನೇಚರ್ ಒಳಗೆ ಮೈಂಡ್ ಫುಲ್ಲು ಫ್ರೆಶ್ ಆಗುತ್ತೆ, ಮಸ್ತ್ ಫೀಲಿಂಗ್. ನಮ್ಮ ಸೈಡೆಲ್ಲ ಮಳೆ ಇಲ್ಲ ಅಂತಂದು ಸಾಕಾಗಿ ಹೋಗೈತಿ. ಮಳಿನ ಬರಕ್ಕೆ ತಯಾರಿಲ್ಲ. ಆದ್ರೆ ಈ ಕಡೆ ಬಂದ್ರೆ ಬಿಸಿಲ ಕಾಣುವಲ್ತ. ಎಲ್ಲ ಕಡೆ ಫುಲ್ ನೀರು ನೀರು ನೀರು, ಫುಲ್ ಕೋಲ್ಡ್. ಬಾ ದೋಣಿ ಸಾಗಲಿ ಮುಂದೆ ಮುಂದೆ ಅಂತಂದು ಏನು ಸಾಂಗ್ ಐತಲ್ಲ, ಹಂಗೆ ನಮ್ದು ಏನಾಗೈತೆ ಅಂದ್ರೆ ಈಗ ದಾರಿ ಸಾಗಲಿ ಮುಂದೆ ಮುಂದೆ ಅಂತಂದು ಆಗೈತಿ. ಯಾಕಂದ್ರೆ ಎಷ್ಟು ಹೊಂಟೇವಿ ನೋಡಿದ್ರೆ ಆ ಡೆಸ್ಟಿನೇಷನ್ ಇನ್ನೂ ಬರಾಕ ತಯಾರಿಲ್ಲ, ಹಂಗೆ ಹೋಗುದೇ ಆಗೈತಿ. ಏನಾಗಿಲ್ಲ ಗಾಡಿಗೇನು. ಗಾಡಿ ಒಳಗೆ ಸ್ವಲ್ಪ ಕಟ್ಟಪ್ಪ ಸ್ಲಿಪ್ ಅದ. ಗಾಡಿಗೆ ಏನಿಲ್ಲ, ಇಲ್ಲ ಸ್ವಲ್ಪ ರೈಟ್ ಸೈಡ್ ಅಷ್ಟೇ ಮಣ್ಣು ಹತ್ತೈತಿ. ಆಫ್ ಮಾಡ ಯಾಕಂದ್ರೆ ರೂಟ್ ಸರಿ ಇಲ್ಲ. ಈ ಥರ ರೂಟ್ ಇದೆ. ಗಾಡಿಗೆ ಸ್ವಲ್ಪ ಕೂಲೆಂಟ್ ಏನೋ ಡ್ಯಾಮೇಜ್ ಆಗಿದೆ ಅಂತ. ಹಾಂ ತೋ ಈ ಕಡೆ ತೋ. ಅಂತೂ ಇಂತೂ ಗಾಡಿ ಹೊಂಟು ದೂಗಿಸ್ಕೊಂಡು ಹೊಂಟ್ವಿ. ಯಾರ ನೋಡು. ಹಾಂ ಗಾಡಿ ಪಾಸ್ ಆಯ್ತು. ರೋಡ್ ಈ ಥರ ಐತಿ. ಗಾಡಿ ಚೆಕ್ ಮಾಡ ಅಂತೀವಿ, ಗಾಡಿ ಏನಾರು ಆಗೈತೆ ಇಲ್ಲ ಅಂತ. ನಮ್ದು ಅಂಬಾರಿ ಬಂದು ನಿಂತತ್ ನೋಡ್ರಿಲ್ಲ, ಆರಾಮ್ಸಾಗಿ ಬಂತು, ಏನು ತೊಂದರೆ ಮಾಡಲಿಲ್ಲ. ಸ್ಕಿಡ್ ಆದರೂ ಮಸ್ತ್ ಕರ್ಕೊಂಬಂತು ಅಂಬಾರಿ. 7 hours later.
ಬಂದ್ವಿ ಅಲ್ಪ ಒಳಗೆ ಎಲ್ಲರದು ನೇಮ್ ಬರೋದು ನಂಬರ್ ಹಾಕಿ ಏಜ್ ಸಿಗ್ನೇಚರ್ ಮಾಡಿಸ್ಕೊಂಡ್ರು. ಈಗ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಕಡೆ ಹೋಗ್ಬೇಕು. ಅಲ್ಲಿದೆ ಬ್ಯಾಗ್, ಹೆಲ್ಮೆಟ್, ಏನು ಐಟಮ್ಸ್ ಇದಾವಲ್ಲ ಎಲ್ಲ ಆ ಬ್ಯಾಗಲ್ಲಿ ಹಾಕಿ ಇವ್ರ ಹತ್ರ ಕೊಟ್ಟು ನೋಡ್ಕೊಳ್ಳಿಕ್ಕೆ ಹೊರಟಿದ್ವಿ. ಬೇಗ ಬೇಗ ಕಳಿಸೋಣ, ನಮ್ಮನ್ನು ಬಿಟ್ಬಿಡ್ರಿ, ನಾವು ಮನೆಗೆ ಹೋಗ್ಬಿಡ್ತೇವೆ. ನಿಂತೇವಿ. ಫೀಲಿಂಗ್ ಮಸ್ತ್ ಅನ್ಸದಲ್ಲ. ಫಸ್ಟ್ ಟೈಮ್ ಬೈ ಮಾಡ ಅಂತಿದ್ದೆ ಎಕ್ಸ್ಪೀರಿಯನ್ಸ್ ಮಾತ್ರ ಬಿಡ್ರಿ, ಕೈ ಹಿಡ್ಬರ್ರಿ. ಅಲ್ಲಿ ಫುಲ್ ಒಬ್ರು ಕೆಳಗೆ ಬಿದ್ಬಿಟ್ರ, ಅವ್ರು ನೆನಪಿಸಿದಾರ. ನೀವೇ ನೀ ಹಾಕು, ನೀ ಹೊಡಿಬೇಕ. ಹ್ಯಾಂಡಲ್ ಅಲ್ಲಿದ, ಹ್ಯಾಂಡಲ್ ಕಿಂತ ಕೈ ನೋಡು. ಜಸ್ಟ್ ಮುಗೀತು ನೋಡ್ರಿ. ದಂಡಿಗೆ ಕರ್ಕೊಂಬಂದು ನಿಂತ್ರೆ ಹೋಗ್ಬೇಕು ಈಗ ಅಷ್ಟೇ. ಇಲ್ಲಿ ನಾಲ್ಕು ಕುಂದಿರ್ತಮ್ಮ. ಜಿಗಿತಾನ ನೋಡ್ರಿ ಈಗ. ಮತ್ತೆ ಜಿಗಿ ಜಿಗಿ ಯಾವ ಕಟ್ಟಪ್ಪ ನೀಡಿ ಜಿಗಿ ಲಗು. 4:30 ಆಯ್ತು. ಜಸ್ಟ್ ಹಳಿಯಾಳ ಬಾಬುರಾವ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಊಟಕ್ಕೆ ಇವಾಗ ಇಲ್ಲಿ ಬಂದೀವಿ. ಇಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ಒಂದು ಮನೆ ಕಡೆ ವೆಲ್ಕಮ್. ಗಾಡಿ much later. 7:20 ಐತ್ರಿ. ಎಲ್ಲಿ ಅಂತಂದ್ರೆ ಶ್ರೀನಗರ್ ಧಾರವಾಡ ಬಸ್ ಸ್ಟಾಪ್. 24x7 ಲೈಬ್ರರಿ ಮುಂದೆ ಟ್ರಿಪ್ ಮುಗೀತು. ಎಲ್ಲರೂ ಅವ್ರವ್ರ ಮನೆಗೆ ಹೊಂಟಾರ. ಅದನ್ನ ಶ್ರೀಯಣ್ಣ, ಚೇತನಣ್ಣ, ಕಟ್ಟಪ್ಪಣ್ಣ, ಅಸ್ಲಾಮಣ್ಣ, ನೆಕ್ಸ್ಟ್ ವಿಜ್ಜು ಅಣ್ಣ. ಸೇಫ್ ರೀಚ್ ಆಗ್ಯಾವಿ. ಮಸ್ತ್ ಜರ್ನಿ ಐತಿ.